ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ಮಾಡಿಕೊಂಡಿದ್ದಂತಹ ಶೆಡ್ಗಳನ್ನ ತೆರವು ಮಾಡಲಾಯಿತು. ಈಗ ಈ ವಿಚಾರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. 10 ರಿಂದ 20 ವರ್ಷ ನಾವು ಇಲ್ಲೇ ಇದ್ದಿದ್ದು, ಇಲ್ಲೇ ವಾಸ ಮಾಡ್ಕೊಂಡಿದ್ದು, ಇಲ್ಲೇ ವಾಸ ಮಾಡ್ತಾ ಇದ್ವಿ, ಇಲ್ಲೇ ಮಣ್ಣನ್ನ ತುಂಬಿಕೊಂಡು ತಗ್ಗು ಇದ್ದ ಜಾಗದಲ್ಲಿ ಮಣ್ಣನ್ನ ತುಂಬಿಸಿ ಜೀವನವನ್ನ ಮಾಡ್ತಾ ಇದ್ವಿ. ಮಣ್ಣನ್ನ ತುಂಬಿಸ್ತಾ ಇದ್ವಿ ಅಲ್ವಾ, ಅಧಿಕಾರಿಗಳಾಗಿ ಏನ್ ಮಾಡ್ತಾ ಇದ್ರು, ಹಾಗೆ ಯಾಕೆ ಸುಮ್ಮನೆ ಇದ್ರು ಅಂತೇಳಿ ಈಗ ಅಲ್ಲಿದ್ದಂತ ನಿರಾಶ್ರಿತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಕೋಗಿಲು ಬಡಾವಣೆಯ ಶೆಡ್ಗಳ ತೆರವು ಪ್ರಕರಣದಲ್ಲಿ ಒಂದು ಕಡೆಗೆ ರಾಜಕೀಯ ನಡೀತಾ ಇದೆ, ಮತ್ತೊಂದು ಕಡೆಗೆ ಆರ್ ಕನ್ನಡಕ್ಕೆ ಈಗ ಗೂಗಲ್ ಅರ್ತ್ ಇಮೇಜಸ್ ಇರುವಂತಹ 2006 ರಿಂದ 2025 ಕೂಡ ಗೂಗಲ್ ಅರ್ತ್ ಇಮೇಜಸ್ ಈಗ ಲಭ್ಯ ಆಗ್ತಾ ಇರುವಂತದ್ದು. ಇಲ್ಲಿ ಸ್ಥಳೀಯರ ವಾದ ಏನಂತಂದು ಹೇಳಿದ್ರೆ, ನಾವು ಸುಮಾರು 10 ವರ್ಷಗಳಿಂದ 20 ವರ್ಷಗಳಿಂದ ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಕೂಡ ಇದೇವೆ ಅನ್ನೋಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ವಾಸ್ತವವಾಗಿ ಮತ್ತು ಸರ್ಕಾರದ ದಾಖಲೆಗಳ ಪ್ರಕಾರ 2014 ಮತ್ತು 2015ರಲ್ಲಿ 2 ಹಂತದಲ್ಲಿ ಸರ್ಕಾರದಿಂದ ಬಿಬಿಎಂಪಿ ಘನತ್ಯಾಜ್ಯ ನಿರ್ವಹಣೆಗಾಗಿ ಈ ಸ್ಥಳ ಹಸ್ತಾಂತರ ಮಾಡ್ತಾರೆ. 2021ರಲ್ಲಿ BSWMLಗೆ ಸ್ಥಳಾಂತರವನ್ನ ಮಾಡ್ತಾರೆ. ಅದರ ಒಂದು ಆಧಾರಿತವಾಗಿ ನಾವು ನೋಡುವಂತದ್ದಾದ್ರೆ ಇಲ್ಲಿ ಸ್ಯಾಟಲೈಟ್ ಇಮೇಜ್ಗಳ ಆಧಾರಿತವಾಗಿ ನಾನು ತೋರಿಸ್ತಾ ಇದ್ದೀನಿ. ನನ್ನ ಬಲಭಾಗದಲ್ಲಿ ಈಗಾಗಲೇ ಹೊಡೆದಾಕಿರುವಂತದ್ದು ಹೇಗೆ ಒತ್ತುವರಿ ಆಯಿತು ಅನ್ನೋದು ತೋರಿಸ್ತಾ ಇರುವಂತದ್ದು. ನನ್ನ ಎಡಭಾಗದಲ್ಲೂ ಕೂಡ ಇಲ್ಲಿ 2019ರ ಹೊತ್ತಿಗೆ ನಿಧಾನಗತಿಯಲ್ಲಿ ಆಜಾದ್ ಮಸೀದಿ ಸೇರಿದಂತೆ ಅದರ ಸುತ್ತಮುತ್ತಲು ಜಾಗದಲ್ಲಿ ಒಂದೊಂದೇ ಮನೆಗಳು ನಿರ್ಮಾಣ ಆಗ್ಲಿಕ್ಕೆ ಶುರು ಆಗುತ್ತೆ. ಪ್ರಾರಂಭದಲ್ಲಿ ಅಷ್ಟೊಂದೇನು ಮನೆಗಳು ನಿರ್ಮಾಣ ಆಗುವುದಿಲ್ಲ, ಆದ್ರೆ 2022ರಲ್ಲಿ ಭಾರಿ ಪ್ರಮಾಣದಲ್ಲಿ ಮನೆಗಳ ನಿರ್ಮಾಣ ಆಗಿತ್ತು. 2023ರ ಹೊತ್ತಿಗೆ ಕಂಪ್ಲೀಟ್ ಆಗಿ ಸಂಪೂರ್ಣ ರೀತಿಯಲ್ಲಿ ಸಣ್ಣ ಸಣ್ಣ ಮನೆಗಳ ನಿರ್ಮಾಣ ಆಯಿತು. ಇಲ್ಲಿ ನೆಲೆಸಿರೋರ ಸಂಖ್ಯೆ ಕೂಡ ಜಾಸ್ತಿ ಆಯಿತು. ಆದ್ರೆ ಆ ಸಂದರ್ಭದಲ್ಲಿ ಅಧಿಕಾರಿಗಳು ಸುಮ್ಮನಿದ್ರು ಅನ್ನುವಂತ ಮಾತುಗಳನ್ನು ಮತ್ತೆ ಇಲ್ಲಿರುವಂತಹ ಸ್ಥಳೀಯರ ಮುನಿಕೃಷ್ಣ ಅನ್ನೋರ ಹೆಸರು ಕೂಡ ಪದೇ ಪದೇ ಉಲ್ಲೇಖ ಮಾಡ್ತಾ ಇರುವಂತದ್ದು. ನಿನ್ನೆ ಬಿಜೆಪಿ ನಾಯಕರು ಕೂಡ ವಾಸಿಂ ಅವರ ಫೋಟೋವನ್ನು ಕೂಡ ಬಿಡುಗಡೆ ಮಾಡಿದ್ರು. ಈ ಮುನಿಕೃಷ್ಣ ಯಾರು, ವಾಸಿಂ ಯಾರು ಅನ್ನೋಂತ ಪ್ರಶ್ನೆಗಳಿರುವಂತದ್ದು. ಅವರು ಯಾವ ರಾಜಕೀಯ ಪಕ್ಷಕ್ಕೆ, ಈಗಿಲ್ಲಿರುವಂತಹ ನಾಯಕ ಎಲ್ಲ ಒಂದು ಸ್ಥಳೀಯರು ಹೇಳ್ತಾ ಇರುವಂತದ್ದು, ನಾವು ಮೊದಲಿಂದನೂ ಕೂಡ ಕಾಂಗ್ರೆಸ್ಗೆ ಮತವನ್ನ ಹಾಕಿದೀವಿ ಅನ್ನೋಂತ ಮಾತುಗಳಂತ ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಇದರ ಹಿಂದೆ ಏನಿದೆ ಅನ್ನುವಂಥದ್ದು ತನಿಖೆಯ ಅಗತ್ಯ ತುಂಬಾ ಇದೆ ಅನ್ನುವಂತ ಒತ್ತಾಯಗಳು ಕೂಡ ಈಗ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ ಆರ್ ಕನ್ನಡ, ಕೋಗಿಲು ಬಡಾವಣೆ. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ಮಾಡಿಕೊಂಡಿದ್ದಂತಹ ಶೆಡ್ಗಳನ್ನ ತೆರವು ಮಾಡಲಾಯಿತು. ಈಗ ಈ ವಿಚಾರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. 10 ರಿಂದ 20 ವರ್ಷ ನಾವು ಇಲ್ಲೇ ಇದ್ದಿದ್ದು, ಇಲ್ಲೇ ವಾಸ ಮಾಡ್ಕೊಂಡಿದ್ದು, ಇಲ್ಲೇ ವಾಸ ಮಾಡ್ತಾ ಇದ್ವಿ, ಇಲ್ಲೇ ಮಣ್ಣನ್ನ ತುಂಬಿಕೊಂಡು ತಗ್ಗು ಇದ್ದ ಜಾಗದಲ್ಲಿ ಮಣ್ಣನ್ನ ತುಂಬಿಸಿ ಜೀವನವನ್ನ ಮಾಡ್ತಾ ಇದ್ವಿ. ಮಣ್ಣನ್ನ ತುಂಬಿಸ್ತಾ ಇದ್ವಿ ಅಲ್ವಾ, ಅಧಿಕಾರಿಗಳಾಗಿ ಏನ್ ಮಾಡ್ತಾ ಇದ್ರು, ಹಾಗೆ ಯಾಕೆ ಸುಮ್ಮನೆ ಇದ್ರು ಅಂತೇಳಿ ಈಗ ಅಲ್ಲಿದ್ದಂತ ನಿರಾಶ್ರಿತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಕೋಗಿಲು ಬಡಾವಣೆಯ ಶೆಡ್ಗಳ ತೆರವು ಪ್ರಕರಣದಲ್ಲಿ ಒಂದು ಕಡೆಗೆ ರಾಜಕೀಯ ನಡೀತಾ ಇದೆ, ಮತ್ತೊಂದು ಕಡೆಗೆ ಆರ್ ಕನ್ನಡಕ್ಕೆ ಈಗ ಗೂಗಲ್ ಅರ್ತ್ ಇಮೇಜಸ್ ಇರುವಂತಹ 2006 ರಿಂದ 2025 ಕೂಡ ಗೂಗಲ್ ಅರ್ತ್ ಇಮೇಜಸ್ ಈಗ ಲಭ್ಯ ಆಗ್ತಾ ಇರುವಂತದ್ದು. ಇಲ್ಲಿ ಸ್ಥಳೀಯರ ವಾದ ಏನಂತಂದು ಹೇಳಿದ್ರೆ, ನಾವು ಸುಮಾರು 10 ವರ್ಷಗಳಿಂದ 20 ವರ್ಷಗಳಿಂದ ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಕೂಡ ಇದೇವೆ ಅನ್ನೋಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ವಾಸ್ತವವಾಗಿ ಮತ್ತು ಸರ್ಕಾರದ ದಾಖಲೆಗಳ ಪ್ರಕಾರ 2014 ಮತ್ತು 2015ರಲ್ಲಿ 2 ಹಂತದಲ್ಲಿ ಸರ್ಕಾರದಿಂದ ಬಿಬಿಎಂಪಿ ಘನತ್ಯಾಜ್ಯ ನಿರ್ವಹಣೆಗಾಗಿ ಈ ಸ್ಥಳ ಹಸ್ತಾಂತರ ಮಾಡ್ತಾರೆ. 2021ರಲ್ಲಿ BSWMLಗೆ ಸ್ಥಳಾಂತರವನ್ನ ಮಾಡ್ತಾರೆ. ಅದರ ಒಂದು ಆಧಾರಿತವಾಗಿ ನಾವು ನೋಡುವಂತದ್ದಾದ್ರೆ ಇಲ್ಲಿ ಸ್ಯಾಟಲೈಟ್ ಇಮೇಜ್ಗಳ ಆಧಾರಿತವಾಗಿ ನಾನು ತೋರಿಸ್ತಾ ಇದ್ದೀನಿ. ನನ್ನ ಬಲಭಾಗದಲ್ಲಿ ಈಗಾಗಲೇ ಹೊಡೆದಾಕಿರುವಂತದ್ದು ಹೇಗೆ ಒತ್ತುವರಿ ಆಯಿತು ಅನ್ನೋದು ತೋರಿಸ್ತಾ ಇರುವಂತದ್ದು. ನನ್ನ ಎಡಭಾಗದಲ್ಲೂ ಕೂಡ ಇಲ್ಲಿ 2019ರ ಹೊತ್ತಿಗೆ ನಿಧಾನಗತಿಯಲ್ಲಿ ಆಜಾದ್ ಮಸೀದಿ ಸೇರಿದಂತೆ ಅದರ ಸುತ್ತಮುತ್ತಲು ಜಾಗದಲ್ಲಿ ಒಂದೊಂದೇ ಮನೆಗಳು ನಿರ್ಮಾಣ ಆಗ್ಲಿಕ್ಕೆ ಶುರು ಆಗುತ್ತೆ. ಪ್ರಾರಂಭದಲ್ಲಿ ಅಷ್ಟೊಂದೇನು ಮನೆಗಳು ನಿರ್ಮಾಣ ಆಗುವುದಿಲ್ಲ, ಆದ್ರೆ 2022ರಲ್ಲಿ ಭಾರಿ ಪ್ರಮಾಣದಲ್ಲಿ ಮನೆಗಳ ನಿರ್ಮಾಣ ಆಗಿತ್ತು. 2023ರ ಹೊತ್ತಿಗೆ ಕಂಪ್ಲೀಟ್ ಆಗಿ ಸಂಪೂರ್ಣ ರೀತಿಯಲ್ಲಿ ಸಣ್ಣ ಸಣ್ಣ ಮನೆಗಳ ನಿರ್ಮಾಣ ಆಯಿತು. ಇಲ್ಲಿ ನೆಲೆಸಿರೋರ ಸಂಖ್ಯೆ ಕೂಡ ಜಾಸ್ತಿ ಆಯಿತು. ಆದ್ರೆ ಆ ಸಂದರ್ಭದಲ್ಲಿ ಅಧಿಕಾರಿಗಳು ಸುಮ್ಮನಿದ್ರು ಅನ್ನುವಂತ ಮಾತುಗಳನ್ನು ಮತ್ತೆ ಇಲ್ಲಿರುವಂತಹ ಸ್ಥಳೀಯರ ಮುನಿಕೃಷ್ಣ ಅನ್ನೋರ ಹೆಸರು ಕೂಡ ಪದೇ ಪದೇ ಉಲ್ಲೇಖ ಮಾಡ್ತಾ ಇರುವಂತದ್ದು. ನಿನ್ನೆ ಬಿಜೆಪಿ ನಾಯಕರು ಕೂಡ ವಾಸಿಂ ಅವರ ಫೋಟೋವನ್ನು ಕೂಡ ಬಿಡುಗಡೆ ಮಾಡಿದ್ರು. ಈ ಮುನಿಕೃಷ್ಣ ಯಾರು, ವಾಸಿಂ ಯಾರು ಅನ್ನೋಂತ ಪ್ರಶ್ನೆಗಳಿರುವಂತದ್ದು. ಅವರು ಯಾವ ರಾಜಕೀಯ ಪಕ್ಷಕ್ಕೆ, ಈಗಿಲ್ಲಿರುವಂತಹ ನಾಯಕ ಎಲ್ಲ ಒಂದು ಸ್ಥಳೀಯರು ಹೇಳ್ತಾ ಇರುವಂತದ್ದು, ನಾವು ಮೊದಲಿಂದನೂ ಕೂಡ ಕಾಂಗ್ರೆಸ್ಗೆ ಮತವನ್ನ ಹಾಕಿದೀವಿ
ಹಾಕಿದೀವಿ ಅನ್ನುವಂತ ಮಾತುಗಳಂತ ಹೇಳ್ತಾರಂತ ಹಿನ್ನೆಲೆಯಲ್ಲಿ ಇದರ ಹಿಂದೆ ಏನಿದೆ ಅನ್ನುವಂಥದ್ದು ತನಿಖೆಯ ಅಗತ್ಯ ತುಂಬಾ ಇದೆ ಅನ್ನುವಂತ ಒತ್ತಾಯಗಳು ಕೂಡ ಈಗ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗ, ಆರ್ ಕನ್ನಡ, ಕೋಗಿಲು ಬಡಾವಣೆ. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ಮಾಡಿಕೊಂಡಿದ್ದಂತಹ ಶೆಡ್ಗಳನ್ನ ತೆರವು ಮಾಡಲಾಯಿತು. ಈಗ ಈ ವಿಚಾರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. 10 ರಿಂದ 20 ವರ್ಷ ನಾವು ಇಲ್ಲೇ ಇದ್ದಿದ್ದು, ಇಲ್ಲೇ ವಾಸ ಮಾಡ್ಕೊಂಡಿದ್ದು, ಇಲ್ಲೇ ವಾಸ ಮಾಡ್ತಾ ಇದ್ವಿ, ಇಲ್ಲೇ ಮಣ್ಣನ್ನ ತುಂಬಿಕೊಂಡು ತಗ್ಗು ಇದ್ದ ಜಾಗದಲ್ಲಿ ಮಣ್ಣನ್ನ ತುಂಬಿಸಿ ಜೀವನವನ್ನ ಮಾಡ್ತಾ ಇದ್ವಿ. ಮಣ್ಣನ್ನ ತುಂಬಿಸ್ತಾ ಇದ್ವಿ ಅಲ್ವಾ, ಅಧಿಕಾರಿಗಳಾಗಿ ಏನ್ ಮಾಡ್ತಾ ಇದ್ರು, ಹಾಗೆ ಯಾಕೆ ಸುಮ್ಮನೆ ಇದ್ರು ಅಂತೇಳಿ ಈಗ ಅಲ್ಲಿದ್ದಂತ ನಿರಾಶ್ರಿತರು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಕೋಗಿಲು ಬಡಾವಣೆಯ ಶೆಡ್ಗಳ ತೆರವು ಪ್ರಕರಣದಲ್ಲಿ ಒಂದ್ ಕಡೆಗೆ ರಾಜಕೀಯ ನಡೀತಾ ಇದೆ, ಮತ್ತೊಂದು ಕಡೆಗೆ ಆರ್ ಕನ್ನಡಕ್ಕೆ ಈಗ ಗೂಗಲ್ ಅರ್ತ್ ಇಮೇಜಸ್ ಇರುವಂತಹ 2006 ರಿಂದ 2025 ಕೂಡ ಗೂಗಲ್ ಅರ್ತ್ ಇಮೇಜಸ್ ಈಗ ಲಭ್ಯ ಆಗ್ತಾ ಇರುವಂತದ್ದು. ಇಲ್ಲಿ ಸ್ಥಳೀಯರ ವಾದ ಏನಂತಂದು ಹೇಳಿದ್ರೆ, ನಾವು ಸುಮಾರು 10 ವರ್ಷಗಳಿಂದ 20 ವರ್ಷಗಳಿಂದ ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಕೂಡ ಇದೇವೆ ಅನ್ನೋಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ವಾಸ್ತವವಾಗಿ ಮತ್ತು ಸರ್ಕಾರದ ದಾಖಲೆಗಳ ಪ್ರಕಾರ 2014 ಮತ್ತು 2015ರಲ್ಲಿ 2 ಹಂತದಲ್ಲಿ ಸರ್ಕಾರದಿಂದ ಬಿಬಿಎಂಪಿ ಘನತ್ಯಾಜ್ಯ ನಿರ್ವಹಣೆಗಾಗಿ ಈ ಸ್ಥಳ ಹಸ್ತಾಂತರ ಮಾಡ್ತಾರೆ. 2021ರಲ್ಲಿ BSWMLಗೆ ಸ್ಥಳಾಂತರವನ್ನ ಮಾಡ್ತಾರೆ. ಅದರ ಒಂದು ಆಧಾರಿತವಾಗಿ ನಾವು ನೋಡುವಂತದ್ದಾದ್ರೆ ಇಲ್ಲಿ ಸ್ಯಾಟಲೈಟ್ ಇಮೇಜ್ಗಳ ಆಧಾರಿತವಾಗಿ ನಾನು ತೋರಿಸ್ತಾ ಇದ್ದೀನಿ. ನನ್ನ ಬಲಭಾಗದಲ್ಲಿ ಈಗಾಗಲೇ ಹೊಡೆದಾಕಿರುವಂತದ್ದು ಹೇಗೆ ಒತ್ತುವರಿ ಆಯಿತು ಅನ್ನೋದು ತೋರಿಸ್ತಾ ಇರುವಂತದ್ದು. ನನ್ನ ಎಡಭಾಗದಲ್ಲೂ ಕೂಡ ಇಲ್ಲಿ 2019ರ ಹೊತ್ತಿಗೆ ನಿಧಾನಗತಿಯಲ್ಲಿ ಆಜಾದ್ ಮಸೀದಿ ಸೇರಿದಂತೆ ಅದರ ಸುತ್ತಮುತ್ತಲು ಜಾಗದಲ್ಲಿ ಒಂದೊಂದೇ ಮನೆಗಳು ನಿರ್ಮಾಣ ಆಗಲಿಕ್ಕೆ ಶುರು ಆಗುತ್ತೆ. ಪ್ರಾರಂಭದಲ್ಲಿ ಅಷ್ಟೊಂದೇನು ಮನೆಗಳು ನಿರ್ಮಾಣ ಆಗುವುದಿಲ್ಲ, ಆದ್ರೆ 2022ರಲ್ಲಿ ಭಾರಿ ಪ್ರಮಾಣದಲ್ಲಿ ಮನೆಗಳ ನಿರ್ಮಾಣ ಆಗಿತ್ತು. 2023ರ ಹೊತ್ತಿಗೆ ಕಂಪ್ಲೀಟ್ ಆಗಿ ಸಂಪೂರ್ಣ ರೀತಿಯಲ್ಲಿ ಸಣ್ಣ ಸಣ್ಣ ಮನೆಗಳ ನಿರ್ಮಾಣ ಆಯಿತು. ಇಲ್ಲಿ ನೆಲೆಸಿರೋರ ಸಂಖ್ಯೆ ಕೂಡ ಜಾಸ್ತಿ ಆಯಿತು. ಆದ್ರೆ ಆ ಸಂದರ್ಭದಲ್ಲಿ ಅಧಿಕಾರಿಗಳು ಸುಮ್ಮನಿದ್ರು ಅನ್ನುವಂತ ಮಾತುಗಳನ್ನ ಮತ್ತೆ ಇಲ್ಲಿರುವಂತಹ ಸ್ಥಳೀಯರ ಮುನಿಕೃಷ್ಣ ಅನ್ನೋರ ಹೆಸರು ಕೂಡ ಪದೇ ಪದೇ ಉಲ್ಲೇಖ ಮಾಡ್ತಾ ಇರುವಂತದ್ದು. ನಿನ್ನೆ ಬಿಜೆಪಿ ನಾಯಕರು ಕೂಡ ವಾಸೀಂ ಅವರ ಫೋಟೋವನ್ನು ಕೂಡ ಬಿಡುಗಡೆ ಮಾಡಿದ್ರು. ಈ ಮುನಿಕೃಷ್ಣ ಯಾರು, ವಾಸೀಂ ಯಾರು ಅನ್ನೋಂತ ಪ್ರಶ್ನೆಗಳು ಇರುವಂತದ್ದು. ಅವರು ಯಾವ ರಾಜಕೀಯ ಪಕ್ಷಕ್ಕೆ, ಈಗ ಇಲ್ಲಿರುವಂತಹ ನಾಯಕ ಎಲ್ಲ ಒಂದು ಸ್ಥಳೀಯರು ಹೇಳ್ತಾ ಇರುವಂತದ್ದು, ನಾವು ಮೊದಲಿಂದನೂ ಕೂಡ ಕಾಂಗ್ರೆಸ್ಗೆ ಮತವನ್ನ ಹಾಕಿದೀವಿ ಅನ್ನೋಂತ ಮಾತುಗಳಂತ ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಇದರ ಹಿಂದೆ ಏನಿದೆ ಅನ್ನುವಂಥದ್ದು ತನಿಖೆಯ ಅಗತ್ಯ ತುಂಬಾ ಇದೆ ಅನ್ನುವಂತ ಒತ್ತಾಯಗಳು ಕೂಡ ಈಗ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗ, ಆರ್ ಕನ್ನಡ, ಕೋಗಿಲು ಬಡಾವಣೆ. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ಮಾಡಿಕೊಂಡಿದ್ದಂತಹ ಶೆಡ್ಗಳನ್ನ ತೆರವು ಮಾಡಲಾಯಿತು. ಈಗ ಈ ವಿಚಾರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. 10 ರಿಂದ 20 ವರ್ಷ ನಾವು ಇಲ್ಲೇ ಇದ್ದಿದ್ದು, ಇಲ್ಲೇ ವಾಸ ಮಾಡ್ಕೊಂಡಿದ್ದು, ಇಲ್ಲೇ ವಾಸ ಮಾಡ್ತಾ ಇದ್ವಿ, ಇಲ್ಲೇ ಮಣ್ಣನ್ನ ತುಂಬಿಕೊಂಡು ತಗ್ಗು ಇದ್ದ ಜಾಗದಲ್ಲಿ ಮಣ್ಣನ್ನ ತುಂಬಿಸಿ ಜೀವನವನ್ನ ಮಾಡ್ತಾ ಇದ್ವಿ. ಮಣ್ಣನ್ನ ತುಂಬಿಸ್ತಾ ಇದ್ವಿ ಅಲ್ವಾ, ಅಧಿಕಾರಿಗಳಾಗಿ ಏನ್ ಮಾಡ್ತಾ ಇದ್ರು, ಹಾಗೆ ಯಾಕೆ ಸುಮ್ಮನೆ ಇದ್ರು ಅಂತೇಳಿ ಈಗ ಅಲ್ಲಿದ್ದಂತ ನಿರಾಶ್ರಿತರು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಕೋಗಿಲು ಬಡಾವಣೆಯ ಶೆಡ್ಗಳ ತೆರವು ಪ್ರಕರಣದಲ್ಲಿ ಒಂದ್ ಕಡೆಗೆ ರಾಜಕೀಯ ನಡೀತಾ ಇದೆ, ಮತ್ತೊಂದು ಕಡೆಗೆ ಆರ್ ಕನ್ನಡಕ್ಕೆ ಈಗ ಗೂಗಲ್ ಅರ್ತ್ ಇಮೇಜಸ್ ಇರುವಂತಹ 2006 ರಿಂದ 2025 ಕೂಡ ಗೂಗಲ್ ಅರ್ತ್ ಇಮೇಜಸ್ ಈಗ ಲಭ್ಯ ಆಗ್ತಾ ಇರುವಂತದ್ದು. ಇಲ್ಲಿ ಸ್ಥಳೀಯರ ವಾದ ಏನಂತಂದು ಹೇಳಿದ್ರೆ, ನಾವು ಸುಮಾರು 10 ವರ್ಷಗಳಿಂದ 20 ವರ್ಷಗಳಿಂದ ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಕೂಡ ಇದೇವೆ ಅನ್ನೋಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ವಾಸ್ತವವಾಗಿ ಮತ್ತು ಸರ್ಕಾರದ ದಾಖಲೆಗಳ ಪ್ರಕಾರ 2014 ಮತ್ತು 2015ರಲ್ಲಿ 2 ಹಂತದಲ್ಲಿ ಸರ್ಕಾರದಿಂದ ಬಿಬಿಎಂಪಿ ಘನತ್ಯಾಜ್ಯ ನಿರ್ವಹಣೆಗಾಗಿ ಈ ಸ್ಥಳ ಹಸ್ತಾಂತರ ಮಾಡ್ತಾರೆ. 2021ರಲ್ಲಿ BSWMLಗೆ ಸ್ಥಳಾಂತರವನ್ನ ಮಾಡ್ತಾರೆ. ಅದರ ಒಂದು ಆಧಾರಿತವಾಗಿ ನಾವು ನೋಡುವಂತದ್ದಾದ್ರೆ ಇಲ್ಲಿ ಸ್ಯಾಟಲೈಟ್ ಇಮೇಜ್ಗಳ ಆಧಾರಿತವಾಗಿ ನಾನು ತೋರಿಸ್ತಾ ಇದ್ದೀನಿ. ನನ್ನ ಬಲಭಾಗದಲ್ಲಿ ಈಗಾಗಲೇ ಹೊಡೆದಾಕಿರುವಂತದ್ದು ಹೇಗೆ ಒತ್ತುವರಿ ಆಯಿತು ಅನ್ನೋದು ತೋರಿಸ್ತಾ ಇರುವಂತದ್ದು. ನನ್ನ ಎಡಭಾಗದಲ್ಲೂ ಕೂಡ ಇಲ್ಲಿ 2019ರ ಹೊತ್ತಿಗೆ ನಿಧಾನಗತಿಯಲ್ಲಿ ಆಜಾದ್ ಮಸೀದಿ ಸೇರಿದಂತೆ ಅದರ ಸುತ್ತಮುತ್ತಲು ಜಾಗದಲ್ಲಿ ಒಂದೊಂದೇ ಮನೆಗಳು ನಿರ್ಮಾಣ ಆಗಲಿಕ್ಕೆ ಶುರು ಆಗುತ್ತೆ. ಪ್ರಾರಂಭದಲ್ಲಿ ಅಷ್ಟೊಂದೇನು ಮನೆಗಳು ನಿರ್ಮಾಣ ಆಗುವುದಿಲ್ಲ, ಆದ್ರೆ 2022ರಲ್ಲಿ ಭಾರಿ ಪ್ರಮಾಣದಲ್ಲಿ ಮನೆಗಳ ನಿರ್ಮಾಣ ಆಗಿತ್ತು. 2023ರ ಹೊತ್ತಿಗೆ
ಕಂಪ್ಲೀಟ್ ಆಗಿ ಸಂಪೂರ್ಣ ರೀತಿಯಲ್ಲಿ ಸಣ್ಣ ಸಣ್ಣ ಮನೆಗಳು ನಿರ್ಮಾಣ ಆಯಿತು. ಇಲ್ಲಿ ನೆಲೆಸಿರೋರ ಸಂಖ್ಯೆ ಕೂಡ ಜಾಸ್ತಿ ಆಯಿತು. ಆದ್ರೆ ಆ ಸಂದರ್ಭದಲ್ಲಿ ಅಧಿಕಾರಿಗಳು ಸುಮ್ಮನಿದ್ರು ಅನ್ನುವಂತ ಮಾತುಗಳನ್ನು ಮತ್ತೆ ಇಲ್ಲಿರುವಂತಹ ಸ್ಥಳೀಯರ ಮುನಿಕೃಷ್ಣ ಅನ್ನೋರ ಹೆಸರು ಕೂಡ ಪದೇ ಪದೇ ಉಲ್ಲೇಖ ಮಾಡ್ತಾ ಇರುವಂತದ್ದು. ನಿನ್ನೆ ಬಿಜೆಪಿ ನಾಯಕರು ಕೂಡ ವಾಸಿಂ ಅವರ ಫೋಟೋವನ್ನು ಕೂಡ ಬಿಡುಗಡೆ ಮಾಡಿದ್ರು. ಈ ಮುನಿಕೃಷ್ಣ ಯಾರು, ವಾಸಿಂ ಯಾರು ಅನ್ನೋಂತ ಪ್ರಶ್ನೆಗಳು ಇರುವಂತದ್ದು. ಅವರು ಯಾವ ರಾಜಕೀಯ ಪಕ್ಷಕ್ಕೆ, ಈಗ ಇಲ್ಲಿರುವಂತಹ ನಾಯಕ ಎಲ್ಲ ಒಂದು ಸ್ಥಳೀಯರು ಹೇಳ್ತಾ ಇರುವಂತದ್ದು, ನಾವು ಮೊದಲಿಂದನೂ ಕೂಡ ಕಾಂಗ್ರೆಸ್ಗೆ ಮತವನ್ನ ಹಾಕಿದೀವಿ ಅನ್ನೋಂತ ಮಾತುಗಳಂತ ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಇದರ ಹಿಂದೆ ಏನಿದೆ ಅನ್ನುವಂಥದ್ದು ತನಿಖೆಯ ಅಗತ್ಯ ತುಂಬಾ ಇದೆ ಅನ್ನುವಂತ ಒತ್ತಾಯಗಳು ಕೂಡ ಈಗ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ ಆರ್ ಕನ್ನಡ, ಕೋಗಿಲು ಬಡಾವಣೆ.